ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಆಕಾಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಇವತ್ತಿನೊಂದು ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಮಾಡಿದ್ದೀನಿ. ಓಕೆ, ನನಗಂತೂ ಹಾಗೆ ಅನಿಸ್ತದೆ. ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಈ ಒಂದು ವಿಡಿಯೋದ ಪ್ರಿವ್ನ ನೋಡ್ಕೊಂಡು ಬನ್ನಿ. ಓಕೆನಾ? ಪ್ರಿವ್ನ ನೋಡಿದ್ರಲ್ಲ. ಸೊ ತುಂಬಾನೇ ವಿಡಿಯೋ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ. ಪೂರ್ತಿ ವಿಡಿಯೋ ನಿಮಗೆ ನೋಡ್ಬೇಕು ಅನ್ಸಿದ್ರೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ ವಿಡಿಯೋನ. ಸೊ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆನಾ? ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಇದ್ರ ಮೇಲೆ ನೀವು ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಈ ಒಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊಂಡಿದ್ದೇನೆ, ಆಯ್ತಾ? ಸೊ ಇದೇ ಒಂದು ಥೀಮ್ನ ಇಟ್ಕೊಂಡು, ಇದೇ ಒಂದು ಟೆಂಪ್ಲೇಟ್ನ ಇಟ್ಕೊಂಡು ನೀವು ಬೇರೆ ಸಾಂಗ್ಗಳನ್ನು ಕೂಡ ವಿಡಿಯೋನ ಎಡಿಟ್ ಮಾಡ್ಕೊಬಹುದು. ಜಸ್ಟ್ ಏನು ಮಾಡಬೇಕಾಗಲ್ಲ. ಯಾವ ರೀತಿ ವಿಡಿಯೋನ ಎಡಿಟ್ ಮಾಡೋದು ಏನಂತ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವಾಗ ಈ ಒಂದು ಪ್ರಿಸೆಟ್ನ ನಿಮಗೆ ಕೊಟ್ಟಿರ್ತೀನಿ. ಓಕೆನಾ? ಸೊ ನೋಡ್ತಾ ಇರಲಿ ಪ್ರಿಸೆಟ್. ಜಸ್ಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಪ್ರಿಸೆಟ್ನೆಲ್ಲ ಕೊಟ್ಟಿರ್ತೀನಿ. ಓಕೆನಾ? ಸೊ ನೀವು ಇದೇ ಥೀಮ್ನ ಇಟ್ಕೊಂಡು ಬೇರೆ ಒಂದು ಸಾಂಗ್ ಮೇಲೆ, ಅಂದರೆ ನಿಮಗೆ ಇಷ್ಟವಾದ ದೇವರನ್ನ ಫೋಟೋನ ಆ್ಯಡ್ ಮಾಡಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಈ ಒಂದು ಎಫೆಕ್ಟ್ಗಳನ್ನ ಮತ್ತು ಫೋಟೋಸ್ಗಳ ಎಫೆಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮಗೆ ಈ ಒಂದು ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ಸೊ ನಾನಿಲ್ಲಿ ಈ ಒಂದು ದೇವ್ರ ಫೋಟೋ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ನಿಮಗೆ ಯಾವ ಗಾಡ್ ಇಷ್ಟ ಆಗುತ್ತೋ ಆ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ನಿಮ್ಮ ಒಂದು ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊತ ಬರಬೇಕಾಗತ್ತೆ. ಓಕೆನಾ? ಸೊ ಎಲ್ಲ ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊತ ಬಂದರೆ ಸೊ ನಿಮಗೆ ಈ ರೀತಿ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನೀವು ಬಾಯ್ಸ್ಗೋಸ್ಕರ ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಓಕೆನಾ? ಸೊ ಆ್ಯಟಿಟ್ಯೂಡ್ ಸ್ಟೇಟಸ್ಗೆ ಕೂಡ ಎಡಿಟ್ ಮಾಡ್ಕೊಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ನಿಮಗೆ ಓಕೆ ಅನಿಸಿದ್ರೆ ನೀವು ಎಡಿಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫೋಟೋಸ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡಿದ್ದಾದ ತಕ್ಷಣ ಇವಾಗ ಲಿರಿಕ್ಸ್ಗಳನ್ನ, ನಿಮ್ಮದು ಸಾಂಗ್ ಲಿರಿಕ್ಸ್ ಏನಿರುತ್ತೆ ಸೇಮ್ ಎಫೆಕ್ಟ್ನ ಯೂಸ್ ಮಾಡಬೇಕು. ಓಕೆನಾ? ಸಾಂಗ್ ಲಿರಿಕ್ಸ್ನ ಜಸ್ಟ್ ಒಂದು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸಾಂಗ್ದು ಲಿರಿಕ್ಸ್ ಏನಿರುತ್ತೋ ಆ ಒಂದು ಲಿರಿಕ್ಸ್ ನೀವು ಇಲ್ಲಿ ಬರ್ಕೊಬೇಕಾಗತ್ತೆ. ಸೊ ಬರ್ಕೊಂಡಿದ ತಕ್ಷಣ ಲಿರಿಕ್ಸ್ ಕೂಡ ಚೇಂಜ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ತಿರ್ಬೋದು. ಆಮೇಲೆ ನಾನು ಸೆಂಟ್ರಲ್ಲಿ PNG ಫೋಟೋಸ್ನ ಇಂಪೋರ್ಟ್ ಮಾಡಿದ್ದೀನಿ. ಓಕೆನಾ? ಸೊ ನಿಮ್ಮದು ಅದು ಯಾವುದಾದ್ರೂ ಫೋಟೋನ PNG ಕನ್ವರ್ಟ್ ಮಾಡ್ಕೊಳ್ಳೋಕೆ, PNG ಕನ್ವರ್ಟ್ ಮಾಡಿಕೊಂಡು ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೂಡ ರೀಪ್ಲೇಸ್ ಮಾಡ್ಕೊಬೋದು ನೀವು. ಸೊ ಇದೇ ರೀತಿ ಪ್ರತಿಯೊಂದನ್ನು ರೀಪ್ಲೇಸ್ ಮಾಡಿಕೊಂಡು ನೀವು ಕೂಡ ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ತುಂಬಾ ಸಿಂಪಲ್ ಆಗಿ ಇದೆ. ಓಕೆನಾ? ವಿಡಿಯೋನ ತುಂಬ ಅಂಥದ್ದೇನಿಲ್ಲ ಇದರಲ್ಲಿ. ತುಂಬಾ ಸಿಂಪಲ್ ಆಗಿ ನೀವು ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪನಾದರೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.